ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭನಮನಗಳು. ಈಗಾಗಲೇ ಹಿಂದಿನ ತರಗತಿಯಲ್ಲಿ ತ್ರಿಭುಜ ತ್ರಿಕೋನದಲ್ಲಿ 3 ಕೋನಗಳಿರುತ್ತೆ, 3 ಬಾಹುಗಳಿರುತ್ತೆ. ಆದರೆ ತ್ರಿಕೋನ ರಚಿಸುವಾಗ ಯಾವುದಾದರೂ ತ್ರಿಭುಜದ 3 ಅಂಶಗಳನ್ನು ನೀಡಿದಾಗ ತ್ರಿಕೋನ ರಚಿಸ್ತೀರಿ. 3 ಬಾಹುಗಳು ಅಥವಾ 3 ಕೋನಗಳು ಅಥವಾ 2 ಬಾಹುಗಳು 1 ಕೋನಗಳು, ಈ ರೀತಿ ವಿಭಿನ್ನ ರಚನೆಗಳನ್ನು ಮಾಡುವ ಹಂತಗಳನ್ನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿದಿದ್ದೀರಿ. ಒಟ್ಟಾರೆ ಏಕರೇಖಾಗತವಲ್ಲದ 3 ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ಸಮತಲಕ್ಕೆ ತ್ರಿಭುಜ ಅಂತ ಹೇಳ್ತೀವಿ ಅಲ್ವಾ. ಹಾಗಾದ್ರೆ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಅಂತ ಹೇಳ್ತೀರಿ. ಜೊತೆಗೆ ಅವುಗಳ ಗುಣಲಕ್ಷಣಗಳನ್ನು ಕೂಡ ತಿಳ್ಕೊಂಡಿದ್ದೀರಿ. ಹಾಗಾದ್ರೆ ಏಕರೇಖಾಗತವಲ್ಲದ 4 ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ಆಕೃತಿ ಯಾವುದು ಅಲ್ವಾ ಮಕ್ಕಳೇ? ತಾವು ಹೇಳ್ತೀರಿ ಚತುರ್ಭುಜ ಅಲ್ವಾ. ಈಗಾಗಲೇ ಚತುರ್ಭುಜದ ಪರಿಚಯ ಸಾಕಷ್ಟು ತಿಳ್ಕೊಂಡಿದ್ದೀರಿ ನೀವು ಅಲ್ವಾ. ಚತುರ್ಭುಜ ಅಂದಾಗ 4 ಶೃಂಗ ಬಿಂದುಗಳಿರುತ್ತದೆ ಅಲ್ವಾ. 4 ಶೃಂಗ ಬಿಂದುಗಳಿರುತ್ತದೆ. ಜೊತೆಯಾಗಿ ಆ ಶೃಂಗ ಬಿಂದುಗಳಿಗೆ ಈ ರೀತಿ ಸೂಚಿಸ್ತವೆ ಅಲ್ವಾ ಅಲ್ವೇನ್ರೋ. ಹಾಗಿದ್ದಾಗ ಜೊತೆಯಾಗಿ 4 ಶೃಂಗ ಬಿಂದುಗಳು, 4 ಬಾಹುಗಳು, 4 ಕೋನಗಳನ್ನು ಒಳಗೊಂಡಿರುತ್ತದೆ. ಜೊತೆಗೆ 4 ಬಾಹುಗಳು ಮತ್ತು 4 ಕೋನಗಳೊಂದಿಗೆ 2 ಕರ್ಣಗಳನ್ನು ಒಳಗೊಂಡಿರುತ್ತದೆ. ಒಟ್ಟಾರೆ ಚತುರ್ಭುಜ 10 ಮೂಲಾಂಶಗಳನ್ನು ಒಳಗೊಂಡಿರುತ್ತದೆ ಅಲ್ವಾ ಮಕ್ಕಳೇ. ಹಾಗಾದ್ರೆ ಚತುರ್ಭುಜ ರಚನೆ ಮಾಡಲಿಕ್ಕೆ 4 ಬಾಹುಗಳು ಜೊತೆಗೆ 1-2 ಕರ್ಣಗಳಿದೆ, 4 ಕೋನಗಳಿದೆ. ಈ 10 ಮೂಲಾಂಶಗಳಲ್ಲಿ ಯಾವುದಾದರೂ 5 ಸಂಗತಿಗಳು ನೀಡಿದಾಗ ಚತುರ್ಭುಜವನ್ನು ಸರಳವಾಗಿ ರಚಿಸ್ತೇವೆ ಅಲ್ವಾ ಮಕ್ಕಳೇ. ಯಾವುದಾದ್ರೂ 5 ಅಂಶಗಳನ್ನು ನೀಡಿದಾಗ ಚತುರ್ಭುಜವನ್ನು ರಚಿಸಲಿಕ್ಕೆ ಅನುಕೂಲ ಆಗ್ತದೆ. ಒಟ್ಟಾರೆಯಾಗಿ ಈ ಚತುರ್ಭುಜದಲ್ಲಿ ಗಮನಿಸಿದಾಗ ಚತುರ್ಭುಜಗಳ ಪರಿಚಯ ಘಟಕ ತಿಳ್ಕೊಂಡಿದ್ದೀವಿ. ಅವುಗಳ ಗುಣಲಕ್ಷಣಗಳನ್ನು ಹೇಳುವಾಗ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಸಮನಾಗಿರುತ್ತೆ. ಎಲ್ಲ ಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತೆ ಅಲ್ವಾ ಮಕ್ಕಳೇ. ಸಾಮಾನ್ಯವಾಗಿ ಚತುರ್ಭುಜವು ಕರ್ಣವನ್ನು 2 ತ್ರಿಭುಜಗಳಾಗಿ ವಿಂಗಡಿಸ್ತದೆ ಅಂತ ಹೇಳ್ತೇವೆ ಅಲ್ವಾ. ಈ ರೀತಿ ಚತುರ್ಭುಜವು 10 ಮೂಲಾಂಶವನ್ನು ಹೊಂದಿದೆ. ಸಾಮಾನ್ಯವಾಗಿ ಈ ಚತುರ್ಭುಜ ಅಂದ ತಕ್ಷಣ 4 ಬಾಹುಗಳಿಂದ ಆವೃತವಾದ ಸಮತಲಾಕೃತಿಯನ್ನು ಚತುರ್ಭುಜ ಅಂತ ಹೇಳ್ತೇವೆ. ಆದರೆ ನೀವು ತ್ರಿಕೋನ ರಚನೆ ಮಾಡಿ ಅಂದಾಗ ತ್ರಿಕೋನ ರಚನೆ ಮಾಡುವಾಗ 3 ಅಂಶಗಳು ನೀಡ್ತಾ ಇದ್ವಿ. ಆ 3 ಅಂಶಗಳು ಕಚ್ಚಾಕೃತಿಯನ್ನು ಹಾಕೊಳ್ತಿರ್ಲಿಲ್ಲ. ಆದರೆ ಈ ಚತುರ್ಭುಜವನ್ನು ರಚಿಸುವಾಗ ಒಂದು ಕಚ್ಚಾಕೃತಿಯನ್ನ ವಿನ್ಯಾಸ ಹಾಕಿ ಅದನ್ನು ರಚಿಸುವಂಥ ಕೆಲಸವನ್ನು ಮಾಡಬೇಕು. ಹಾಗಿದ್ದಾಗ ಹಿಂದಿನ ತರಗತಿಯಲ್ಲಿ ಚತುರ್ಭುಜವನ್ನು ಹೇಗೆ ರಚಿಸಬೇಕು, ಯಾವುದಾದ್ರೂ 5 ಅಂಶಗಳು ನೀಡಿದಾಗ ಅವುಗಳು ರಚಿಸುವ ಕ್ರಮದ ಬಗ್ಗೆ ಇವತ್ತಿನ ದಿನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ 4 ಅಂಕಕ್ಕೆ ಕೇಳುವಂತಹ ಒಂದು ಕಡ್ಡಾಯವಾದಂಥ ಪ್ರಶ್ನೆ 3 ಅಥವಾ 4 ಅಂಕದಲ್ಲಿ ಬರ್ತದೆ. ಸೊ ಹಾಗಿದ್ದಾಗ ಇಲ್ಲಿ ಮೊದಲನೇ ಹಂತದಲ್ಲಿ ಇಲ್ಲಿ ಚತುರ್ಭುಜಗಳ ರಚನೆ 4 ವಿಧಗಳನ್ನು ಕಾಣ್ತೇವೆ. ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಮೊದಲನೇದು 4 ಬಾಹುಗಳು ಮತ್ತು 1 ಕರ್ಣವನ್ನು ಕೊಟ್ಟಾಗ ಚತುರ್ಭುಜವನ್ನು ರಚಿಸುವುದು ಅಂತ ಇದೆ ಅಲ್ವಾ. ಇದು ಮೊದಲನೇ ಹಂತ. ಇನ್ನೊಂದು ಹಂತದ ಇನ್ನೊಂದು ವಿಧಾನ 4 ಬಾಹುಗಳು ಮತ್ತು 2 ಕರ್ಣವನ್ನು ಕೊಟ್ಟಾಗ ಚತುರ್ಭುಜವನ್ನು ರಚಿಸುವುದು. ಇನ್ನೊಂದು ವಿಧಾನ 3 ಬಾಹುಗಳು ಮತ್ತು 2 ಕೋನಗಳನ್ನು ಕೊಟ್ಟಾಗ ಚತುರ್ಭುಜವನ್ನು ರಚಿಸುವುದು. ಇನ್ನೊಂದು ವಿಧಾನ 2 ಬಾಹುಗಳು ಮತ್ತು 3 ಕೋನಗಳನ್ನು ಕೊಟ್ಟಾಗ ಚತುರ್ಭುಜವನ್ನು ರಚಿಸುವುದು. ಈ 4 ವಿಧಾನಗಳನ್ನು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಮೊದಲನೇ ವಿಧಾನ. ಪ್ರಸ್ತುತ ಪಠ್ಯಕ್ರಮದಲ್ಲಿ ಕೆಲವು ಸಂಗತಿಗಳನ್ನು ಡಿಲೀಟ್ ಮಾಡಿದ್ದು ರದ್ದುಪಡಿಸಲಾಗಿದೆ. ಆ ಕ್ರಮ ಅನುಸರಿಸಿದಾಗ ಮೊದಲೆರಡು ರಚನೆಗಳು ಮಾತ್ರ ಇದೆ. ಒಂದು ರಚನೆ 4 ಬಾಹುಗಳು ಮತ್ತು 1 ಕರ್ಣವನ್ನು ಕೊಟ್ಟಾಗ ಚತುರ್ಭುಜವನ್ನು ರಚಿಸುವ ಒಂದು ವಿಧಾನ. ಇನ್ನೊಂದು ವಿಧಾನ 4 ಬಾಹುಗಳು ಮತ್ತು 2 ಕರ್ಣವನ್ನು ಕೊಟ್ಟಾಗ ಚತುರ್ಭುಜವನ್ನು ರಚಿಸುವ ವಿಧಾನ. 2 ಸಂಗತಿಗಳಿಗೆ ಆದ್ಯತೆಯನ್ನು ನೀಡಿದ್ದಾರೆ. ಹಾಗಾದ್ರೆ ಈ ರಚನೆಯಲ್ಲಿ ನೀಡಿರುವಂತಹ ಮೊದಲನೇ ಸಮಸ್ಯೆ ಯಾವುದು? PQ = 4 ಸೆಂಟಿಮೀಟರ್, QR = 6 ಸೆಂಟಿಮೀಟರ್, RS = 5 ಸೆಂಟಿಮೀಟರ್,
ಪಿ ಎಸ್ ಈಕ್ವಲ್ಸ್ 5.5 ಸೆಂಟಿಮೀಟರ್, ಪಿ ಆರ್ ಈಕ್ವಲ್ಸ್ 7 ಸೆಂಟಿಮೀಟರ್ ಇರುವಂತೆ ಚತುರ್ಭುಜವನ್ನು ರಚಿಸಿರಿ. ಪ್ರಶ್ನೆ ತರ ಹೇಳಿದ್ದೀರಿ ಅಲ್ವಾ ಮಕ್ಕಳೇ? ಹೀಗೆ ನೀವು ಯಾವುದೇ ಒಂದು ಚತುರ್ಭುಜವನ್ನು ರಚಿಸಿ ಅಂತ ಹೇಳಿದಾಗ ಅಲ್ಲಿ 4 ಸಂಗತಿಗಳನ್ನ ಹುಡುಕೊಳ್ಬೇಕು. ನಿಮಗೆ ಗೊತ್ತಾಗ್ತದೆ ಇಲ್ಲಿ 4 ಬಾಹುಗಳು ಮತ್ತು ಒಂದು ಕರ್ಣ ಅಂತ ಹೇಳಿದಾಗ ನೋಡಿ ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ತೀವಿ. ಹಾಗಿದ್ದಾಗ ಇಲ್ಲಿ ಕರ್ಣ ಯಾವುದಾಗುತ್ತೆ? ಪಿ ಆರ್ ಮತ್ತು ಕ್ಯೂ ಎಸ್ ಆಗುತ್ತೆ. ಪಿ ಆರ್ ಮತ್ತು ಕ್ಯೂ ಎಸ್ ಶೃಂಗಬಿಂದು 1 ಮತ್ತು 3 ಹಾಗೂ 2 ಮತ್ತು 4 ಉಂಟಾಗುವ ರೇಖೆ ಕರ್ಣಗಳಾಗಿರುತ್ತೆ. ಹಾಗಿದ್ದಾಗ ಇಲ್ಲಿ ನೋಡಿದಾಗ ಇಲ್ಲಿ ನಿಮಗೆ ಕರ್ಣ ಯಾವುದಿದೆ? ಪಿ ಆರ್ ಕರ್ಣ ಇದೆ ಅಲ್ವಾ? ಹಾಗಿದ್ದಾಗ ಇಲ್ಲಿ ಪಾದರೇಖೆಯನ್ನು ಯಾವ್ದು ಆಯ್ಕೆ ಮಾಡ್ಕೊಳ್ತೀರಿ? ಈಗ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಯ್ತು ಒಂದು ಕರ್ಣ ಪಿ ಆರ್ ಕೊಟ್ಟಿದೆ, ಉಳಿದಿದ್ದು ಯಾವುದು? ಈ 4 ಬಾಹುಗಳಿದೆ. ಆ 4 ಬಾಹುಗಳಲ್ಲಿ ಪಾದರೇಖೆಯನ್ನು ಯಾವ್ದು ತಗೊಳ್ತೀರಿ? ಒಂದು ಕಚ್ಚಾಕೃತಿಯನ್ನು ಹಾಕೊಂಡ್ರೆ ಅಲ್ವಾ ಮಕ್ಕಳೇ? ಇಲ್ಲಿ ನೋಡಿ ಕಾಣ್ತಾ ಇದೆಯಾ? ಪಿ ಕ್ಯೂ. ಪಿ ಕ್ಯೂ ಅಳತೆ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ ಅಲ್ವಾ? ಅದೇ ತರ ಈ 4 ಶೃಂಗ ಬಿಂದುಗಳು ಗುರುತು ಪಾದಕ್ಕೆ ಗುರುತು ಮಾಡ್ಕೊಂಡ್ಮೇಲೆ ಇನ್ನೆರಡು ಶೃಂಗ ಬಿಂದುಗಳು ಆರ್ ಎಸ್ ಇದೆ. ಹೇಳ್ತಾ ಇದೆಯಾ? ಹಾಗಿದ್ದಾಗ ನಮಗೆ ಗೊತ್ತಿದೆ ಕ್ಯೂ ಆರ್ ಅಳತೆ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ಕರ್ಣ ಪಿ ಆರ್ ಅಳತೆ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ ಅಲ್ವಾ? ಇವೆರಡನ್ನ ಸೇರಿಸಿ ಪಿ ಆರ್ ನ ಅಳತೆ 7 ಸೆಂಟಿಮೀಟರ್, ಕ್ಯೂ ಆರ್ ನ ಅಳತೆ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ಈಗ ನಿಮಗೆ ಒಂದು ತ್ರಿಭುಜ ಬಂದಾಯಿತು ಅಲ್ವಾ? ಈ ತ್ರಿಕೋನಾಕೃತಿ ಬಂದ್ಮೇಲೆ ಇನ್ನು ಉಳಿದ 2 ಬಾಹುಗಳಿದೆ ಅಲ್ವಾ? ಇನ್ನೊಂದು ಯಾವುದು? ಪಿ ಎಸ್ 1, ಆರ್ ಎಸ್ 1. ಪಿ ಎಸ್ ಅಂದಾಗ ಶೃಂಗಬಿಂದು ಪಿ ನಲ್ಲಿ ಈ ರೀತಿ ನಿಲ್ಲಿಸಬೇಕು. ಕೈವಾರನ 5.5 ಸೆಂಟಿಮೀಟರ್ ಕಂಸವನ್ನು ಕತ್ತರಿಸಿ. ಅದೇ ತರನಾಗಿ ಮತ್ತೊಂದು ಬಾಹು ಆರ್ ಎಸ್ ಇದೆ, ಆರ್ ಶೃಂಗಬಿಂದುವನ್ನು ಕತ್ತರಿಸಿ. ಸರಿನಾ? ಪಿ ಎಸ್ ಎಷ್ಟಿದೆ? 5.5 ಸೆಂಟಿಮೀಟರ್. ಆರ್ ಎಸ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ ಅಲ್ವಾ? ಈಗ ಇವುಗಳನ್ನು ಸೇರಿಸಿದಾಗ ಉಂಟಾಗುವಂಥದ್ದೇ ಒಂದು ಚತುರ್ಭುಜ. ಈಗ ನೀವು ಈ ಚತುರ್ಭುಜದ ವಿನ್ಯಾಸವನ್ನು ಮಾಡಿದ್ರಲ್ವಾ? ಈ ವಿನ್ಯಾಸವನ್ನು ಆಧರಿಸಿ ಕೇಳಿಸ್ತಾ ಇದೆಯಾ? ಈ ಕಚ್ಚಾಕೃತಿ ಅಥವಾ ವಿನ್ಯಾಸವನ್ನು ಬಳಸಿ ನೀವು ಚತುರ್ಭುಜವನ್ನು ರಚಿಸಬಹುದು. ಹಾಕ್ಬೋದ ಮಕ್ಕಳೇ? ಹಾಗಾಗಿ ಚತುರ್ಭುಜವನ್ನು ರಚಿಸಬಹುದು ಅನ್ನುವಾಗ ನೋಡಿ, ನೀವು ಕಚ್ಚಾಕೃತಿಯಲ್ಲಿ ಯಾವ ಏಕಮಾನವನ್ನು ಪಡೆದಿದ್ರೋ ಆ ಏಕಮಾನಗಳ ಅನುಸಾರವಾಗಿ ರಚನೆಯನ್ನು ಶುರು ಮಾಡಬೇಕು. ಹಾಗಿದ್ದಾಗ ಇಲ್ಲಿ ಪಾದರೇಖೆ ಎಷ್ಟಿದೆ? ಪಾದರೇಖೆ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ ಅಲ್ವಾ? ಪಾದರೇಖೆ 4 ಸೆಂಟಿಮೀಟರ್ ಇದೆ. ಅಲ್ವಾ? ಇದಕ್ಕೆ ಹೆಸರು ಕೊಡೋಣ. ಪಿ ಕ್ಯೂ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಪಾದರೇಖೆ 4 ಸೆಂಟಿಮೀಟರ್ ಇದ್ಮೇಲೆ ಕ್ಯೂ ಆರ್ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ಕ್ಯೂ ಆರ್ 6 ಸೆಂಟಿಮೀಟರ್ ಅಳತೆಯನ್ನು ಕೈವಾರ ಸಹಾಯದಿಂದ ಅಳತೆ ಪಟ್ಟಿಯಲ್ಲಿ 6 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಕ್ಯೂ ಬಿಂದುವಿನಲ್ಲಿ ಮನುಷ್ಯದ ಕೈವಾರ ತುದ ನೆಟ್ಟಗೆ ನಿಲ್ಲಿಸಿ ಶೃಂಗಬಿಂದು ಕ್ಯೂನಿಂದ ಒಂದು ಕಂಸವನ್ನು ಕತ್ತರಿಸಿ. ಅದೇ ಥರ ಒಂದು ಕರ್ಣದ ಅಳತೆ ಇದೆ, 7 ಸೆಂಟಿಮೀಟರ್ ಇದೆ. ಕ್ಯೂನಿಂದ ಕತ್ತರಿಸಬೇಕು. ಕೈವಾರದಲ್ಲಿ ಅದು ಅಳತೆಯನ್ನು ತಗೊಳ್ಳಿ. ಪಿ ಶೃಂಗಬಿಂದುವಿನಿಂದ ಒಂದು ಕಂಸವನ್ನು ಕತ್ತರಿಸಿದಾಗ ಆ 2 ಕಂಸಗಳು ಪರಸ್ಪರ ಛೇದಿಸ್ತವೆ. ಆ ಛೇದಿಸಿರುವ ಛೇದಕ ಬಿಂದುವನ್ನು ಗೊತ್ತು ಮಾಡಿ. ಛೇದಿಸಿರುವ ಛೇದಕ ಬಿಂದು ಏನಾಗಿರಬೇಕು? ಆರ್ ಆಗಿರಲಿ ಅಲ್ವಾ ಮಕ್ಕಳೇ? ಈಗ ಆ 2 ಕಂಸಗಳು ಛೇದಿಸಿರುವ ಶೃಂಗಬಿಂದುವಿನಿಂದ ಪಾದರೇಖೆಯ ಅಭಿಮುಖ ಶೃಂಗಬಿಂದುಗಳಿಗೆ ರೇಖೆಗಳನ್ನು ಸೇರಿಸಿ. ಆಗ ಆ 2 ರೇಖೆಗಳನ್ನು ಸೇರಿಸಿದಾಗ ನಮಗೆ ದೊರೆಯುವಂತಹ ಸಮತಲಾಕೃತಿ ಯಾವುದಾಗಿರುತ್ತೆ? ಒಂದು ತ್ರಿಭುಜ ಆಗಿರುತ್ತೆ. ಹಾಗಾದ್ರೆ ಆ ತ್ರಿಭುಜ ಯಾವುದು? ಪಿ ಕ್ಯೂ ಆರ್ ತ್ರಿಭುಜ ಅಲ್ವಾ ಮಕ್ಕಳೇ? ಸೊ ಈಗ
ನೋಡಿ. ಇನ್ನು ಉಳಿದಂತೆ ಇನ್ನೆರಡು ಬಾಹುಗಳು ಉಳ್ಕೊಂಡು, ಒಂದು PS ಬಾಹು, ಇನ್ನೊಂದು RS ಬಾಹು. ಹಾಗೇನೆ RS ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಅಳತೆ ಪಟ್ಟಿಯಲ್ಲಿ 5 ಸೆಂಟಿಮೀಟರ್ನ ಗುರುತಿಸಿಕೊಂಡು ಕೈವಾರದ ಸಹಾಯದಿಂದ ಆ ಶೃಂಗ ಬಿಂದುವಿನಲ್ಲಿ ನಿಲ್ಲಿಸಿ 5 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಒಂದು ಕಂಸವನ್ನು ಕತ್ತರಿಸಿ ಅಲ್ವಾ. ಅದೇ ತೆರನಾಗಿ ಮತ್ತೊಂದು ಬಾಹು ಇದೆ PS. ಆ PS ಬಾಹು ಅಳತೆ 5.5 ಸೆಂಟಿಮೀಟರ್ ಇದೆ. ಶೃಂಗಬಿಂದು ಪಾದರೇಖೆ ಶೃಂಗಬಿಂದು P ನಲ್ಲಿ ಈ ರೀತಿ ನಿಲ್ಲಿಸಿ ಕತ್ತರಿಸಿದೆ. ಹಾಗೆ ಎರಡು ಕಂಸಗಳು ಛೇದಿಸ್ತವೆ ಅಲ್ವಾ. ಛೇದಿಸಿದಾಗ ಆ ಛೇದಕ ಬಿಂದುವನ್ನ ಗುರ್ತು ಮಾಡಿ ಇದನ್ನ S ಅಂತ ಸೂಚಿಸಿದ ಅಲ್ವಾ. ಈಗ PR ಮತ್ತು RS ಅನ್ನು ಸೇರಿಸಿ ನೋಡಿ ಮಕ್ಕಳೇ. ಕರ್ಣ PR ಅಳತೆ 7 ಸೆಂಟಿಮೀಟರ್ ಇದೆ. QR ನ ಅಳತೆ 6 ಸೆಂಟಿಮೀಟರ್ ಇದೆ. RS ನ ಅಳತೆ 5 ಸೆಂಟಿಮೀಟರ್ ಇದೆ. PS ನ ಅಳತೆ 5.5 ಸೆಂಟಿಮೀಟರ್. ಈಗ ನೀವು ಬರೆಯುತ್ತಿರುವಂಥದ್ದೇ PQRS ಒಂದು ಚತುರ್ಭುಜ ಅಲ್ವಾ ಮಕ್ಕಳೇ. ಕಾಣ್ತಾ ಇದ್ದೀರಾ? ಸಾಮಾನ್ಯವಾಗಿ ಆರಂಭದಲ್ಲಿ ನಾವು ಹೇಳಿದ್ದೇವೆ, ಯಾವುದೇ ಒಂದು ಚತುರ್ಭುಜ ರಚಿಸಬೇಕಾದ್ರೆ ಮೊದಲು ಒಂದು ಕಕ್ಷಾಕೃತಿಯನ್ನು ರಚಿಸಿ ಆ ಕಕ್ಷಾಕೃತಿಯ ಬಿಂದುಗಳನ್ನೇ ಸೇರಿಸಿ ಅವುಗಳನ್ನು ನಿಖರವಾದ ಮಾನಗಳನ್ನು ಗುರುತಿಸಿ ಕಂಸಗಳನ್ನು ಗುರುತಿಸಿ ಎಲ್ಲ ರೇಖೆಗಳನ್ನು ಸೇರಿಸಿ ಒಂದು ಕಾಲ್ಪನಿಕ ಚತುರ್ಭುಜವನ್ನು ರಚಿಸಬೇಕು. ಆ ವಿನ್ಯಾಸದ ಆಧಾರದ ಮೇಲೆ ಪ್ರಾರಂಭಿಕವಾಗಿ ಚತುರ್ಭುಜವನ್ನು ರಚಿಸ್ತೀರಿ. ಒಟ್ಟಾರೆ ನೀವು ಗಮನಿಸಬೇಕಾಗಿರುವ ಒಂದು ಅಂಶ, ಯಾವುದೇ ಚತುರ್ಭುಜ ರಚಿಸಿ ಅಂತ ಹೇಳಿದಾಗ ಇರುವಂತಹ 5 ಅಂಶಗಳಲ್ಲಿ ಕರ್ಣ ಒಂದು ಯಾವುದು ಅಂತ ಗುರುತು ಮಾಡ್ಕೊಂಡ್ರೆ ಸಾಕು. ನಂತರ ಉಳಿದ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಸುಲಭ ಆಗುತ್ತೆ. ಆ ನಿಟ್ಟಿನಲ್ಲಿ ರೂಢಿ ಕೆಲಸದಲ್ಲಿ ಮತ್ತೊಂದು ಪ್ರಶ್ನೆ ಅಂತ ತಗೊಳ್ತೀರಲ್ವಾ ಮಕ್ಕಳ. ಪ್ರಶ್ನೆ ಈ ರೀತಿ ಇದೆ ನೋಡಿ. AB = 4.5 ಸೆಂಟಿಮೀಟರ್, BC = 5.5 ಸೆಂಟಿಮೀಟರ್, CD = 4 ಸೆಂಟಿಮೀಟರ್, AD = 6 ಸೆಂಟಿಮೀಟರ್, AC = 7 ಸೆಂಟಿಮೀಟರ್ ಇರುವಂತೆ ABCD ಚತುರ್ಭುಜವನ್ನು ರಚಿಸಿರಿ ಅಲ್ವಾ ಮಕ್ಕಳೇ. ಪ್ರಶ್ನೆ ಈ ರೀತಿ ಇದೆ ಅಲ್ವಾ. ಹಾಗಾದ್ರೆ ABCD ಚತುರ್ಭುಜ ಅಂದಾಗ ಇದರಲ್ಲಿ ಕರ್ಣ ಯಾವ್ದು ಕೊಟ್ಟಿದ್ದೀವಿ ನೋಡಿ. ಈಗ ಮಕ್ಕಳೇ ಒಂದು ನಿರ್ಣಯ ಮಾಡೋಣ. 4 ಶೃಂಗ ಬಿಂದುಗಳನ್ನ ನಾನು ಗುರುತು ಮಾಡ್ತೇನೆ. ಕಾಣ್ತಾ ಇದೆಯಾ? ಆ 4 ಶೃಂಗ ಬಿಂದುಗಳಿಗೆ ಹೆಸರು ಕೊಡ್ತೇನೆ ABCD. ಈಗ ನಿಮಗೆ ಕಲ್ಪನೆ ಬಂದಿರಬಹುದು, ಚತುರ್ಭುಜ ಅಂದ ತಕ್ಷಣ 4 ಶೃಂಗ ಬಿಂದುಗಳು ಇರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ 4 ಶೃಂಗ ಬಿಂದು ಗುರುತಿಸಿದಾಗ ನಿಮಗೆ ಕರ್ಣಗಳು ಯಾವುವು ಅಂತ ಗೊತ್ತಾಗ್ಬಿಡುತ್ತೆ. AC ಮತ್ತು BD ಅಂತ ಹೇಳ್ತೀವಿ. ಹಾಗಾದ್ರೆ ನೀಡಿರುವಂತಹ ಕರ್ಣ ಯಾವುದು? BD ಇಲ್ಲ, AC ಇದೆ. ಇದೇ ಕರ್ಣ. ಹಾಗಾದ್ರೆ ಉಳಿದ 4 ಅಂಶಗಳೇನು? 4 ಅಂಶಗಳೇನಾಗ್ತದೆ? ಆ 4 ಅಂಶಗಳು ಆ ಚತುರ್ಭುಜದ ಬಾಹುಗಳಾಗಿರ್ತದೆ. ಹಾಗಾಗಿ ಪಾದರೇಖೆ ಯಾವುದನ್ನು ಪರಿಗಣಿಸ್ತೀರಿ? AB ಅಂತ ಪರಿಗಣಿಸ್ತೀರಾ? ಆಯ್ತು. ಹಾಗಿದ್ದಾಗ ಇಲ್ಲಿ AB ಅಳತೆ ಎಷ್ಟಿದೆ? 4.5 ಸೆಂಟಿಮೀಟರ್ ಅಲ್ವಾ ಮಕ್ಕಳೇ. ಹಾಗಿದ್ದಾಗ ನೋಡಿ, ಉಳಿದ ಸಂಗತಿಗಳನ್ನು ಹೇಗೆ ಮಾಡ್ತೀರಿ? ಇದನ್ನು ಪಾದರೇಖೆ ನೀವು ಹೇಳ್ಬಿಟ್ರಿ, ಆಯ್ತು. ಉಳಿದ 3 ಅಂಶಗಳೇನಿದೆ? BC ಎಷ್ಟಿದೆ? 5.5 ಸೆಂಟಿಮೀಟರ್. ಹಾಗಾದ್ರೆ ಕರ್ಣ ಪರಿಗಣಿಸಬೇಕಾದ್ರೆ AC ಎಷ್ಟಿದೆ? 7 ಸೆಂಟಿಮೀಟರ್. BC 5.5 ಸೆಂಟಿಮೀಟರ್ ಅಲ್ವಾ. ಈ ರೀತಿ ಇದೆ. ಹಾಗಿದ್ದಾಗ ನೀವು ಬಂದಂತಹ ತ್ರಿಭುಜ ಯಾವುದು? ABC ತ್ರಿಭುಜ. ABC ತ್ರಿಭುಜ ಬಂದ ಆದ್ಮೇಲೆ ಉಳಿದಿರುವಂತಹ 2 ಅಂಶಗಳಿದೆ. ಆ 2 ಸಂಗತಿಗಳು ಯಾವುವು? ಆ 2 ಸಂಗತಿಗಳು ಯಾವ್ಯಾವು? ಉಳಿದಿದ್ದು CD ಮತ್ತು AD. ಹಾಗಾದ್ರೆ CD ಅಳತೆ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಶೃಂಗ ಬಿಂದು C ನಿಂದ
ಒಂದು ಕಂಸವನ್ನು ಕತ್ತರಿಸಿ. ಅದೇ ಥರ ಇನ್ನೊಂದು ಯಾವುದು ಉಳಿತು? ಎ ಡಿ. ಎ ಡಿ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ ಅಲ್ವಾ? ಈ ಎರಡು ರೇಖೆಗಳನ್ನ ಸೇರಿಸಿ. ಸಿ ಡಿ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಈಗ ನೀವು ರಚಿಸಿರುವಂತಹ ಕಚ್ಚಾಕೃತಿಯ ವಿನ್ಯಾಸ ಸಿಕ್ತು ಅಲ್ವಾ ಮಕ್ಕಳೇ? ಈ ವಿನ್ಯಾಸವನ್ನು ಆಧರಿಸಿ ಹೇಳ್ತಾ ಇದೆಯಾ? ಈ ವಿನ್ಯಾಸವನ್ನು ಪರಿಗಣಿಸಿ ಒಂದು ಚತುರ್ಭುಜವನ್ನು ರಚಿಸಬೇಕು. ಅರ್ಥ ಆಗ್ತಿದೆಯಾ ಮಕ್ಕಳೇ? ಕೇಳಿಸ್ತಾ ಇದೆಯಾ? ಓಕೆ. ಈಗ ಪಾದರೇಖೆ ಯಾವುದನ್ನು ಪರಿಗಣಿಸಬೇಕು? ಎ ಬಿ ಪಾದರೇಖೆ ಪರಿಗಣಿಸ್ತೀವಿ ಅಲ್ವಾ? ಎ ಬಿ ಪಾದರೇಖೆ ಅಳತೆ ಎಷ್ಟಿದೆ? 4.5 ಸೆಂಟಿಮೀಟರ್ ಇದೆ ಅಲ್ವಾ? ಅಳತೆ ಪಟ್ಟಿಯಲ್ಲಿ ಗುರುತಿಸ್ರಿ ಅಲ್ವಾ ಮಕ್ಕಳೇ? ಅಳತೆ ಪಟ್ಟಿಯಲ್ಲಿ ನೀವು ಗುರುತಿಸಿದಾಗ ಅಳತೆ ಪಟ್ಟಿಯಲ್ಲಿ 4.5 ಸೆಂಟಿಮೀಟರ್ ಗುರುತಿಸ್ರಿ ಅಲ್ವಾ? ಅಲ್ವಾ ಮಕ್ಕಳೇ? 4.5 ಸೆಂಟಿಮೀಟರ್ ಏನಿದೆ ಅಳತೆ? ಎ ಬಿ ಪಾದರೇಖೆ ಶೃಂಗಬಿಂದುಗಳನ್ನ ಗೊತ್ತು ಮಾಡಿದ್ವಿ. ಹಾಗಾದ್ರೆ ಬಿ ಸಿ ಅಳತೆ ಎಷ್ಟಿದೆ? 5.5 ಸೆಂಟಿಮೀಟರ್ ಅಲ್ವಾ? 5.5 ಸೆಂಟಿಮೀಟರ್ ಬಿನಿಂದ ಕತ್ತರಿಸಿ. ಅದೇ ಥರ ಕರ್ಣ ಎ ಸಿ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ ಅಲ್ವಾ ಮಕ್ಕಳೇ? ಕತ್ತರಿಸಿ. ಈಗ ಎರಡು ಕಂಸಗಳು ಪರಸ್ಪರ ಛೇದಿಸ್ತವೆ. ಛೇದಿಸಿರುವ ಛೇದಕ ಬಿಂದುವನ್ನು ಗುರುತು ಮಾಡಿ ಅದನ್ನ ಸಿ ಅಂತ ಗುರುತಿಸಿ ಅಲ್ವಾ? ಎರಡು ಕಂಸಗಳು ಪರಸ್ಪರ ಛೇದಿಸುವ ಶೃಂಗಬಿಂದು ಸಿ ನಿಂದ ಪಾದರೇಖೆಯ ಅಭಿಮುಖ ಶೃಂಗಬಿಂದುಗಳನ್ನು ಸೇರಿಸಿ ಆಗ ನಿಮಗೆ ಉಂಟಾಗುವ ಆಕೃತಿ ಯಾವುದು? ಹೌದು, ತ್ರಿಭುಜ. ತ್ರಿಭುಜದ ಹೆಸರೇನು? ಎ ಬಿ ಸಿ ತ್ರಿಭುಜ ಬರ್ತದೆ ಅಲ್ವಾ? ಈಗ ಈ ತ್ರಿಭುಜದ ಆಧಾರದ ಮೇಲೆ ಇನ್ನ ಎರಡು ಬಾಹುಗಳನ್ನು ನಾವು ರಚಿಸಿಕೊಳ್ಬೇಕಾಗ್ತದೆ. ಉಳಿದಿರುವಂತಹ ಒಂದು ಶೃಂಗಬಿಂದು ಡಿ ಇದೆ. ಶೃಂಗಬಿಂದು ಡಿ ಮತ್ತು ಸಿ ಡಿ ಜೊತೆಗೆ ಎ ಮತ್ತು ಡಿ ಎ ಡಿ ಈ ಎರಡು ಬಾಹುಗಳ ಅಳತೆ ಆಧರಿಸಿ ಶೃಂಗಬಿಂದುವಿನಿಂದ ಕತ್ತರಿಸಿದಾಗ ನಿಮಗೆ ಬರುವಂತಹ ರೇಖೆಗಳು ಚತುರ್ಭುಜವನ್ನು ಉಂಟು ಮಾಡುತ್ತವೆ. ಎ ಡಿ ಅಂದಾಗ ಶೃಂಗಬಿಂದು ಏನಿಂದ 6 ಸೆಂಟಿಮೀಟರ್ ಅಳತೆಯನ್ನು ಕತ್ತರಿಸಿ. ಅದೇ ಥರ ಸಿ ಡಿಯ ಅಳತೆ ಎಷ್ಟಿದೆ ನೋಡಿ? ಸಿ ಡಿಯ ಅಳತೆ 4 ಸೆಂಟಿಮೀಟರ್ ಇದೆ ಸರಿನಾ? ಸಿ ಶೃಂಗಬಿಂದು ಹಿಡಿದು ಅಲ್ವಾ ಎ ಡಿ ಅಳತೆಯನ್ನು ಹೊಂದಿರುವ ಕಂಸಕ್ಕೆ ಕತ್ತರಿಸಿ. ಆಯ್ತಾ ಮಕ್ಕಳೇ? ಈಗ ಈ ಎರಡೂ ಕಂಸಗಳು ಪರಸ್ಪರ ಛೇದಿಸಿರುವ ಛೇದಕ ಬಿಂದು ಡಿ ಆಗಿರಲಿ. ಆಯ್ತಾ? ಇವುಗಳನ್ನು ಸೇರಿಸಿ ಎ ಮತ್ತು ಡಿ ಅನ್ನು ಸೇರಿಸಿ, ಸಿ ಮತ್ತು ಡಿ ಅನ್ನು ಸೇರಿಸಿ. ಈಗ ಬಿ ಸಿ ಅಳತೆ ಎಷ್ಟಿದೆ? 5.5 ಸೆಂಟಿಮೀಟರ್ ಇದೆ. ಎ ಸಿ ಅಳತೆ 7 ಸೆಂಟಿಮೀಟರ್, ಸಿ ಡಿಯ ಅಳತೆ 4 ಸೆಂಟಿಮೀಟರ್, ಎ ಡಿಯ ಅಳತೆ 6 ಸೆಂಟಿಮೀಟರ್. ಕಾಣ್ತಾ ಇದ್ದಿಲ್ಲ? ಈ ರೀತಿ ಚತುರ್ಭುಜವನ್ನು ರಚಿಸ್ತೇವೆ. ಯಾವಾಗ 4 ಬಾಹುಗಳು ಮತ್ತು ಒಂದು ಕರ್ಣವನ್ನು ನೀಡಿದಾಗ ಚತುರ್ಭುಜವನ್ನು ರಚಿಸುವ ವಿಧಾನ ಇದಾಗಿದೆ ಅಲ್ವಾ ಮಕ್ಕಳೇ? ಇದೇ ಕ್ರಮ ಅನುಸರಿಸಿ ಮತ್ತೊಂದು ಸಮಸ್ಯೆಯನ್ನು ರೂಢಿ ಕೆಲಸದಲ್ಲಿ ಮಾಡಿ ಪ್ರಯತ್ನ ಮಾಡ್ತೀರಲ್ವಾ ಮಕ್ಕಳೇ? ಪ್ರಶ್ನೆ ಈ ರೀತಿ ಇದೆ ನೋಡಿ. ಇಲ್ಲಿ ಅಕ್ಷರಗಳು ಸಾಮಾನ್ಯವಾಗಿ ಎ ಬಿ ಸಿ ಡಿ ಪಿ ಕ್ಯೂ ಆರ್ ಎಸ್ ಅಂತ ಬಳಸ್ತಾರೆ. ಇಲ್ಲಿ
ಸ್ವಲ್ಪ ಭಿನ್ನವಾಗಿದೆ ಅಕ್ಷರಗಳು ಅಲ್ವಾ. ಪ್ರಶ್ನೆ ಜೆ ಈಕ್ವಲ್ಸ್ 3.5 ಸೆಂಟಿಮೀಟರ್, ಯು ಎಂ ಈಕ್ವಲ್ಸ್ 4 ಸೆಂಟಿಮೀಟರ್, ಎಂ ಪಿ ಈಕ್ವಲ್ಸ್ 5 ಸೆಂಟಿಮೀಟರ್, ಪಿ ಜೆ ಈಕ್ವಲ್ಸ್ 4.5 ಸೆಂಟಿಮೀಟರ್, ಪಿ ಯು ಈಕ್ವಲ್ಸ್ 6.5 ಸೆಂಟಿಮೀಟರ್ ಇರುವಂತೆ ಚತುರ್ಭುಜ ಜೆ ಯು ಎಂ ಪಿ ಅನ್ನು ರಚಿಸಿರಿ. ಜೆ ಯು ಎಂ ಪಿ ಅನ್ನ ರಚಿಸಿರಿ ಅಲ್ವಾ ಮಕ್ಕಳೇ. ಸೊ ಹಾಗಿದ್ದಾಗ ಈ ಚತುರ್ಭುಜವನ್ನು ಹೇಗೆ ರಚಿಸಬೇಕು? ಒಂದು ಕಚ್ಚಾಕೃತಿಯನ್ನು ಹಾಕೊಳ್ಳಿ. ಆ ಕಚ್ಚಾಕೃತಿಯನ್ನು ಅನುಸರಿಸಿ ಪ್ರಾಯೋಗಿಕವಾಗಿ ನಾವು ರಚನೆ ಮಾಡಬಹುದಾಗುತ್ತೆ ಅಲ್ವಾ ಮಕ್ಕಳೇ. ಹಾಗಾದ್ರೆ ನೀಡಿರುವಂತಹ ಶೃಂಗ ಬಿಂದುಗಳು ಎಷ್ಟಿದೆ? ಶೃಂಗ ಬಿಂದುಗಳ ಸಂಖ್ಯೆ 4 ಇದೆ. 4 ಶೃಂಗ ಬಿಂದುಗಳನ್ನು ಗುರುತಿಸಿ ಕಚ್ಚಾಕೃತಿಯನ್ನು ರಚಿಸಿ. ಮಕ್ಕಳ ಕಚ್ಚಾಕೃತಿ ಹಾಕಿಲ್ಲ, ನೀವು ಒಂದಿಷ್ಟು ತಪ್ಪು ಮಾಡ್ತಿದ್ರಿ, ಇಲ್ಲಿ ಕರ್ಣ ಗುರುತಿಸಲಿಲ್ಲ ಅಲ್ವಾ. ನೋಡಿ 4 ಶೃಂಗ ಬಿಂದುಗಳು ಈ ರೀತಿ ಇದೆ ಅಲ್ವಾ. ಜೆ ಯು ಎಂ ಪಿ ಕಾಣ್ತಾ ಇದೆಯಾ? ಈ 4 ಶೃಂಗ ಬಿಂದುಗಳಲ್ಲಿ ಪಾದರೇಖೆ ಯಾವ್ದನ್ನು ಪರಿಗಣಿಸ್ತೀರಿ? ಜೆ ಯು ತಗೊಳ್ತೀರ. ಜೆ ಯು ಅಳತೆ ಎಷ್ಟಿದೆ? 3.5 ಸೆಂಟಿಮೀಟರ್. ಮಕ್ಕಳಲ್ಲಿ ಈ ಚತುರ್ಭುಜ 2 ಕರ್ಣಗಳು ಯಾವ್ದು ಬರುತ್ತೆ? ಹೌದು, ಯು ಪಿ ಮತ್ತು ಜೆ ಎಂ ಬರುತ್ತೆ. ಹಾಗಾದ್ರೆ ಮೊದಲನೇ ಕರ್ಣ ಯಾವುದಿಲ್ಲಿ? ಒಂದೇ ಕರ್ಣ ಇರೋದು ಯಾವ್ದು? ಯು ಪಿ ಅಂದ್ರೆ ಒಂದನೇ, ಪಿ ಯು ಅಂದ್ರೆ ಒಂದೇನೆ. ಆಗಿದ್ದಾಗ ಯು ಪಿ ಅಳತೆ ಎಷ್ಟಿದೆ? ಕರ್ಣದ ಅಳತೆ 6.5 ಸೆಂಟಿಮೀಟರ್ ಇದೆ. ಜೆ ಪಿ ಅಥವಾ ಪಿ ಜೆ ಅಳತೆ ಎಷ್ಟಿದೆ? 4.5 ಸೆಂಟಿಮೀಟರ್ ಇದೆ ಅಲ್ವಾ. ಇವುಗಳನ್ನು ಸೇರಿಸಿ. ಹಾಗಾದ್ರೆ ಕರ್ಣ ಪಿ ಯು ಅಳತೆ 6.5 ಸೆಂಟಿಮೀಟರ್ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದು? ಇನ್ನು 2 ಭಾಗಗಳು ಯಾವುದದ್ದು? ಪಿ ಎಂ ಅಂದ್ರೆ ಒಂದನೇ, ಎಂ ಪಿ ಅಂದ್ರೆ ಒಂದನೇ. ಇದರ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್ ಅಲ್ವಾ. ಅದೇ ತರನಾಗಿ ಇನ್ನೊಂದು ಯಾವುದು? ಯು ಎಂ ಎಷ್ಟಿದೆ? 4 ಸೆಂಟಿಮೀಟರ್. ಸೇರಿಸಿ. ಯು ಎಂ 4 ಸೆಂಟಿಮೀಟರ್, ಪಿ ಎಂ 5 ಸೆಂಟಿಮೀಟರ್. ಈ ರೀತಿ ಒಂದು ಕಚ್ಚಾಕೃತಿಯನ್ನು ನೀವು ರಚಿಸಿಕೊಂಡಾಗ ಒಂದು ಚತುರ್ಭುಜ ಸಿಗುತ್ತೆ. ಈಗ ಇದನ್ನು ಆಧರಿಸಿ, ಇವುಗಳನ್ನು ಆಧರಿಸಿ ನೀವೇನು ಮಾಡಬೇಕು? ಒಂದು ಚತುರ್ಭುಜವನ್ನು ರಚಿಸಬೇಕು ಅಲ್ವಾ ಮಕ್ಕಳೇ. ಈಗ ಈ ಕಚ್ಚಾಕೃತಿಯಲ್ಲಿ ಪಾದರೇಖೆ ಯಾವುದು? ಜೆ ಯು. ಜೆ ಯು ಅಳತೆ ಎಷ್ಟಿದೆ? 3.5 ಸೆಂಟಿಮೀಟರ್ ಅಲ್ವಾ. ಜೆ ಯು ಅಳತೆ ಎಷ್ಟಿದೆ? 3.5 ಸೆಂಟಿಮೀಟರ್ ಕಾಣ್ತಾ ಇದೆಯಾ ಮಕ್ಕಳೇ. ಈಗ ಜೆ ಯು ಅಳತೆ 3.5 ಸೆಂಟಿಮೀಟರ್ ಅಂದ್ರೆ ಪಿ ಜೆ ಅಳತೆ ಎಷ್ಟಿದೆ? 4.5 ಸೆಂಟಿಮೀಟರ್. 4.5 ಸೆಂಟಿಮೀಟರ್. ಜೆ ಬಿಂದುವಿಂದ ಕತ್ತರಿಸಿ. ಅದೇ ತರ ನೀಡಿರುವಂತಹ ಕರ್ಣ ಯಾವುದು? ಕರ್ಣ ಯು ಪಿ ಅಳತೆ ಎಷ್ಟಿದೆ? 6.5 ಸೆಂಟಿಮೀಟರ್ ಅಲ್ವಾ. ಶೃಂಗ ಬಿಂದು ಯುನಲ್ಲಿ ಮೊನಚಾದ ಕೈವಾದ ತುದಿಯ ನೆಟ್ಟಗೆ ನಿಲ್ಲಿಸಿ ಕಂಸವನ್ನು ಕತ್ತರಿಸಿ. ಆಗ ಆ 2 ಕಂಸಗಳು ಪರಸ್ಪರ ಛೇದಿಸುತ್ತವೆ. ಛೇದಿಸಿರುವ ಛೇದಕ ಬಿಂದುವಿನಿಂದ ಪಾದರೇಖೆಗೆ ಆ ಅಭಿಮುಖ ಶೃಂಗ ಬಿಂದುಗಳಿಗೆ ಸೇರಿಸಿದಾಗ 2 ರೇಖೆಗಳು ಉಂಟಾಗುತ್ತವೆ. ಆಗ ಆ 2 ರೇಖೆಗಳು ಮತ್ತು ಪಾದರೇಖೆಗಳಿಂದ ಉಂಟಾದ ಆಕೃತಿ 3 ಬಾಹುಗಳು ಸೇರಿದಾಗ ಉಂಟಾಗುವ ಆಕೃತಿ ತ್ರಿಭುಜ ಆಗಿರುತ್ತದೆ ಅಲ್ವಾ ಮಕ್ಕಳೇ. ಅಲ್ವಾ ಕಾಣ್ತಾ ಇದೆಯಾ? ಈಗ ನೋಡಿ, ಈಗ ಮತ್ತೊಂದು ಭಾಗದಲ್ಲಿ ಇಲ್ಲಿ ನೋಡಿದಂತೆ 2 ಬಾಹುಗಳು ಹುಡುಕಂತು. ಹಾಗಾದ್ರೆ ಆ 2 ಬಾಹುಗಳು ಯಾವುವು?
ಆ ಎರಡು ಬಾಹುಗಳು ಪಿ ಎಂ ಮತ್ತು ಯು ಎಂ ಅಲ್ವಾ. ಹಾಗಾದ್ರೆ ಯು ಎಂ ನ ಅಳತೆ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಅಳತೆ ಪಟ್ಟಿಯಲ್ಲಿ ಅಷ್ಟು ತ್ರಿಜ್ಯ ಅಳತೆ ತೆಗೆದುಕೊಂಡು ಯು ಶೃಂಗ ಬಿಂದುವಿನಿಂದ ಒಂದು ಕಂಸವನ್ನು ಎಳೆಯಿರಿ. ಅದೇ ತರ ಪಿ ಎಂ ನ ಅಳತೆ 5 ಸೆಂಟಿಮೀಟರ್ ಇದೆ ಅಲ್ವಾ. ಈ ಶೃಂಗ ಬಿಂದುವಿನಿಂದ ಮತ್ತೊಂದು ಕಂಸವನ್ನು ಛೇದಿಸುವಂತೆ ಕತ್ತರಿಸಿರಿ. ಆಗ ಆ ಎರಡು ಕಂಸಗಳು ಪರಸ್ಪರ ಛೇದಿಸುತ್ತವೆ. ಛೇದಕ ಶೃಂಗ ಬಿಂದು ಎಂ ಆಗಿರಲಿ. ಛೇದಕ ಶೃಂಗ ಬಿಂದು ಎಂ ಮತ್ತು ಪಿ ಅನ್ನು ಸೇರಿಸಿ. ಆಗ ಪಿ ಎಂ ರೇಖೆಯು ಉಂಟಾಗುತ್ತದೆ. ಅದೇ ತರ ಎಂ ಮತ್ತು ಯು ಬಿಂದುಗಳನ್ನು ಸೇರಿಸಿದಾಗ ಎಂ ಯು ರೇಖೆ ಸಿಗುತ್ತದೆ ಅಲ್ವಾ ಮಕ್ಕಳೇ. ನೋಡಿ, ಇವುಗಳೆಲ್ಲ ಆಕೃತಿಯಲ್ಲಿ ಅಳತೆಗಳನ್ನ ನಮೂದಿಸಬೇಕು. ಈ ರೀತಿ ಜೆ ಯು ಎಂ ಪಿ ಚತುರ್ಭುಜ ಉಂಟಾಗ್ತದೆ. ಸರಿನಾ ಮಕ್ಕಳೇ? ಈ ರೀತಿ ಚತುರ್ಭುಜವನ್ನ ರಚಿಸ್ತೇವೆ. ಹಾಗಿದ್ದಾಗ ಬೃಹತ್ ಕೆಲಸದಲ್ಲಿ ಪಠ್ಯಕ್ರಮದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅವನ್ನ ಅಭ್ಯಾಸವನ್ನು ಮಾಡಿ ಪ್ರಯತ್ನ ಮಾಡ್ತಿರಲ್ವಾ ಮಕ್ಕಳೇ? ಈಗ ನಾವು ಒಂದು ಕರ್ಣವನ್ನು ಕೊಟ್ಟಾಗ 4 ಬಾಹುಗಳೊಟ್ಟಿಗೆ ಒಂದು ಕರ್ಣವನ್ನು ಕೊಟ್ಟ ಚತುರ್ಭುಜ ರಚಿಸಿದ್ರಿ. ಹಾಗಾದ್ರೆ 4 ಬಾಹುಗಳು ಕೊಟ್ಟಾಗ ಎರಡು ಕರ್ಣಗಳನ್ನು ನೀಡಿದಾಗ ಚತುರ್ಭುಜ ರಚಿಸುವ ವಿಧಾನವನ್ನು ನೋಡಲಿಕ್ಕೆ ಸಾಗುವ ಮುನ್ನ ಪಠ್ಯಕ್ರಮದಲ್ಲಿರುವಂತಹ ಸಮಸ್ಯೆಗಳನ್ನ ಗೃಹ ಕೆಲಸದಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ.